ಶಿವ ಹರ ಹರ ಮಹಾದೇವ. ಸಿದ್ಧಾರೂಢರ ಪಾದಕ್ಕೆ ಹಣಿಮಣಿದು, ಶಂಭುಲಿಂಗಪ್ಪಾಜಿ ಅವರ ಪಾದಕ್ಕೆ ಹಣಿಮಣಿದು, ನಮ್ಮ ಕೃಷ್ಣಗೌಡರ ಪಾದಕ್ಕೆ ಹಣಿಮಣಿದು ಒಂದು 10 ನಿಮಿಷ ನಾವು ಟೈಮ್ ಅಭಾವ, ಒಂದು 10 ನಿಮಿಷದಾಗ ನಾವು ಮುಗಿಸ್ತೀವಿ. ಪಟ್ಟ ಶರಣು ಶರಣಯ್ಯ ಶರಣು ಪೂರ್ಣಾನಂದ ಸತ್ಪುರುಷರೇ ನಮೋ ನಮೋ. ತಮ್ಮ ಸದಾನಂದ ವಿವೇಕ ಇದ್ದಕ್ಕಿದ್ದ ಹಾಗೆ ಆಶೀರ್ವಾದವು. ತಮ್ಮ ನೀನ್ಯಾರು, ನಿನ್ನ ಹೆಸರು ಏನು? ಜಿಯ ಹೆಸರಿಟ್ಟು ಹೇಳಲಾರದ ವಸ್ತುವೇ ನಾನು. ಆ ಹೆಸರಿಟ್ಟ ಹೇಳಲಾರದ ವಸ್ತು ಅದು ಯಾವ ಸ್ವರೂಪದಿಂದಲಿರುತ್ತದನ್ನ? ತಮ್ಮ ಅದು ಮನಸ್ಸಿಗೆ ಅಗೋಚರವಾಗಿರುತ್ತದೆಯೋ ಜಾಣ. ಅದು ಯಾರಲ್ಲಿ ಪ್ರಾಪ್ತವಾಗಿರುವುದೀಗ? ತಮ್ಮ ಅದು ಆ ಶ್ರುತಿ ಶಾಸ್ತ್ರ ವೇದಾದಿಗಳಲ್ಲಿ ಇರುತ್ತದ ಬೇಗ. ಆ ಶ್ರುತಿ ಶಾಸ್ತ್ರ ವೇದಾದಿಗಳು ಅವು ಯಾರಲ್ಲಿ ಇರುತ್ತವೆ ತಮ್ಮ? ಆ ಶ್ರುತಿ ಶಾಸ್ತ್ರ ವೇದಾದಿಗಳು ನಮ್ಮ ಗುರುಲಿಂಗ ಜಂಗಮ ಮಹಾರಾಜರಲ್ಲಿ ಇರುತ್ತವೆ ಬ್ರಹ್ಮ. ಆ ಗುರುಲಿಂಗ ಜಂಗಮ ಮಹಾರಾಜರ ಗುರುತು ನಮಗೀಗ ಹೇಗೆ ತಿಳಿಯಬೇಕನ್ನ? ಗುರುಲಿಂಗ ಜಂಗಮ ಮಹಾರಾಜರ ಗುರುತು ನಮಗೆ ತಿಳಿಬೇಕಾಗಿತ್ತು ಅಂದ್ರೆ ತಮ್ಮ ನಮ್ಮ ಮನಸ್ಸ ಅಂತಕ್ಕಂಥದ್ದು ಸ್ವಚ್ಛದಾನಂದ ಲೀಲೆಯಿಂದ ಇರುವುದರಿಂದ ಆ ಗುರುಲಿಂಗ ಜಂಗಮ ಮಹಾರಾಜರು ನಮಗೀಗ ಹೇಗೆ ದೊರೆಯುತ್ತಾರನ್ನ? ಗುರುಲಿಂಗ ಜಂಗಮ ಮಹಾರಾಜರ ಸೇವಾ ಮಾಡೋಣರಿಂದ ಗುರುಲಿಂಗ ಜಂಗಮ ಮಹಾರಾಜರು ಮತ್ತು ಶಂಭುಲಿಂಗಪ್ಪಾಜಿ ಅವರು ಕೂಡ ಒಲಿತಾರಲೇ ತಮ್ಮ. ಸೇವಾ ಮಾಡುವುದಂದರೇನು ನಮಗೆ ತಿಳಿಯುವುದಿಲ್ಲನ್ನ. ಸೇವಾ ಮಾಡುವುದಂದ್ರೆ ನೋಡು ತಮ್ಮ, ಸಂಸಾರ ಪಾರಮಾರ್ಥ ಎರಡನ್ನು ಯಾರು ನಡೆಸ್ಕೊಂಡು ಹೋಗ್ತಾರಲ್ಲ ಅವರೇ ಜಾಣರು ನೋಡಪ್ಪ. ಈ ಸಂಸಾರ ಅಂತಕ್ಕಂಥದ್ದು ಬದಿಗಿಟ್ಟು ಆ ಗುರುವಿನ ಸೇವಾ ಮಾಡಬೇಕಲ್ಲ. ಸಂಸಾರ ಬದಿಗಿಟ್ಟು ಆ ಗುರುವಿನ ಸೇವಾ ಯಾವ ಪರ್ಯಂತರ ಮಾಡಬೇಕನ್ನ? ಗುರುವಿನ ಸೇವಾ ನೋಡ್ತಮ್ಮ, ಅದೇನು ಒಂದೇ ದಿನ 2 ದಿನ ಮಾಡ್ರೆ ಗುರುವಿನ ಸೇವಾ ಮುಗಿಯಂಗಿಲ್ಲ ತಮ್ಮ. ಅದು ಸಾಯುವ ಪರ್ಯಂತ ನಾವು ಶಂಭುಲಿಂಗ ಅಪ್ಪಾಜಿ ಅವರು ಸೇವಾ ಮಾಡಬೇಕು ತಮ್ಮ. ಸಾಯುವ ಪರ್ಯಂತರ ಗುರುವಿನ ಸೇವಾ ಯಾವ ತರದಿಂದ ಮಾಡಬೇಕನ್ನ? ಗುರುವಿನ ಸೇವಾ ಯಾವ ರೀತಿಯಾಗಿ ಮಾಡಬೇಕು ಹೇಳ್ತಾನೆ ಕೇಳ್ತಮ್ಮ. ನಿನ್ನ ಶರೀರ ಮ್ಯಾಗ ನೀ ಎಷ್ಟು ಪ್ರೀತಿ ಇದಿಲ್ಲ ಅಷ್ಟ ಗುರುವಿನ ಸೇವಾದಲ್ಲಿ ಪ್ರೀತಿ ಇರಬೇಕು. ಆ ಮಹಾತ್ಮರ ಸೇವಾ ಮಾಡುವ ಸಾಧಕನು ಹೇಗೆ ಇರಬೇಕು ದೇವ? ತಮ್ಮ ಮೊದಲ ನಮ್ಮದಿದ ದುಃಖಮಯವಾದ ಪ್ರಪಂಚಪ್ಪ ಇದು. ಈ ದುಃಖಮಯವಾದ ಪ್ರಪಂಚದಲ್ಲಿ ದುರಾಸೆಯನ್ನು ಬಿಟ್ಟು ನಿರಾಶನಾಗಿರಬೇಕು ದೇವ. ಆ ಪ್ರಪಂಚದಲ್ಲಿ ಆಸೆ ಇದ್ದರೆ ಆಸೆ ಏನು ಮಾಡುತ್ತದಯ್ಯ? ಆಸೆ ನೋಡ್ತಮ್ಮ, ಆಸೆ ಅನ್ನೋದು ಬಹಳ ಕೆಟ್ಟ. ಆಸೆ ನಮ್ಮನ್ನು ಜನ್ಮಾಂತರಕ್ಕೆ ಎಳೆದು ಒಯ್ಯುತ್ತದ ಮಾಯಾ. ಯಾರ್ಯಾರನ್ನು ಈ ಜನ್ಮಾಂತರಕ್ಕೆ ಎಳೆದೊಯ್ಯುತ್ತಾ ಬಂದದೀಗ ಈ ಮಾಯಾ. ಈ ಮಾಯಾ ಯಾರ್ಯಾರನ್ನ ಎಳ್ಕೊಂಡು ಹೋಗಾಕ ಬಂದೈತೆ ಹೇಳ್ತಾನೆ ಕೇಳ್ತಮ್ಮ. ಹೆಣ್ಣಿಗಾಗಿ ಸತ್ತವರು ಕೋಟಿ, ಹೊನ್ನಿಗಾಗಿ ಸತ್ತವರು ಕೋಟಿ, ಅದರೊಳಗೆ ಮಣ್ಣಿಗಾಗಿ ಸತ್ತವರು ಕೋಟ್ಯಾನು ಕೋಟಿ. ನಿನಗಾಗಿ ಸತ್ತವರನ್ನು ಒಬ್ಬರನ್ನು ಕಾಣೆ ಗುಹೇಶ್ವರ. ಹೆಣ್ಣು ಹಣ್ಣು ಮಣ್ಣು ಈ ಮೂರನ್ನು ಯಾರು ಮೆಚ್ಚುತ್ತರು ಬೆನ್ನು ಹತ್ತಾರಲ್ಲ ಅವರನ್ನು ಮಾತ್ರ ಎಳೆದು ಒಯ್ತಾ ಬಂದಿದೀಗ. ಕಾಣಿಸಲು ಸಣ್ಣವನಾಗಿ ಕಾಣಿಸುತ್ತಿ ಅಂತ ಮಾತನಾಡುತ್ತಿ ಸ್ವಚ್ಛ. ನಾನು ಸಣ್ಣವನಾದರೆ ನಮ್ಮ ಶಂಭುಲಿಂಗಪ್ಪಾಜಿ ಅವರ ಕೃಪಾ ಸಣ್ಣದೇನು ಹುಚ್ಚ? ಆ ಶಂಭುಲಿಂಗಪ್ಪಾಜಿ ಅವರ ಕೃಪಾ ನಮಗಾಗಬೇಕಾದರೆ ಏನು ಮಾಡಬೇಕ್ರಿ? ಶಂಭುಲಿಂಗಪ್ಪಾಜಿ ಅವರ ಕೃಪಾ ನಮಗಾಗಬೇಕಾಗಿತ್ತು ಅಂದ್ರೆ ತಮ್ಮ ಯಾವಾಗಲೂ ಸೋಹಂ ಎಂದು ಭಜನೆ ಮಾಡಬೇಕು ತಮ್ಮ. ಎಲ್ಲಿಯ ತನಕ ಸೋಮ್ ಎಂದು ಭಜನೆ ಮಾಡಬೇಕು ಬೋಧಕ? ತಮ್ಮ ಹಗಲು ರಾತ್ರಿ ಬಿಡದ ಮಾಡಬೇಕು ಸಾಧಕ. ಹಾಗಾದರೆ ನಾನು ದೊಡ್ಡವನಾದ ಮೇಲೆ ಮಾಡುತ್ತೇನೋ ಹುಡುಗ? ಇವು ತಮ್ಮ ಮುಂದಿನ ನಾನು ದೊಡ್ಡವಗಣ ಮಾಡ್ತಾನ ತಮ್ಮ. ಆಯುಷ್ಯ ಯಾರು ಸಾಧನಪ್ಪ? ನೀ ಎಂದು ಹುಟ್ಟಿದಿ ನೋಡು ತಮ್ಮ, ಅಂದ ನೀನು ಸಾವು ನೀನು ಬೆನ್ನು ಹತ್ತೈತಪ್ಪ. ಮುಂದೆ ನೀನು ದೊಡ್ಡವನಾದ ಮೇಲೆ ಮಾಡ್ಲಿಕ್ಕೆ ಇದು ಆಯುಷ್ಯ ನಿನ್ನದೇನು ಕೋಡಗ. ಹಾಗಾದರೆ ಮರವು ಯಾಕೆ ಬರುತ್ತದೆ ತಮ್ಮ? ಮರವು ಯಾಕೆ ಬರ್ತೈತಿ ಹೇಳ್ತಾನೆ ಕೇಳ್ತಮ್ಮ. ನಾವು ಪಾಪ ಹೆಚ್ಚು ಮಾಡಿದ್ರಿಂದ ಮರವು ಬರ್ತೈತಿ ಹುಮ್ಮ. ಈ ಪಾಪವು ಏನು ಮಾಡಿದರೆ ಹೋಗುತ್ತದೆ ತಂದೆ? ನಾವು ಈ ಮಾಡಿದ ಪಾಪ ನಾವು ಕಳ್ಕೋಬೇಕಾಗಿತ್ತಂದ್ರೆ ತಮ್ಮ ಸಂತರ ಸಂಘ ಮಹಾತ್ಮರ ಆಶೀರ್ವಾದದಿಂದ ನಾವು ಮಾಡಿದಂತ ಪಾಪ ಹೋಗುತ್ತದೆ ತಮ್ಮ. ಆ ಸಂತರ ಸಂಘ ಮಹಾತ್ಮರ ಆಶೀರ್ವಾದ ನಮಗಾಗಬೇಕಾದರೆ ಸಂತರು ಮಹಾತ್ಮರು ಎಲ್ಲಿ ಇದ್ದಾರೋ ಸುಗುಣ? ಸಂತರು ಮಹಾತ್ಮರು ತಮ್ಮ ಈ ಜಗತ್ತುಂಬ ಎಲ್ಲ ತುಂಬಿದ್ದಾರೋ ಜಾಣ. ನನಗೀಗ ಸಂತರು ಮಹಾತ್ಮರು ಅವರ್ಯಾರು ಕಾಣಿಸುವುದಿಲ್ಲೋ ಸುಜ್ಞಾನಿ? ನಿನ್ನ ಕಣ್ಣಿಗೆ ಹಾಗೆ ಕಾಣುವುದಿಲ್ಲೋ ಅಜ್ಞಾನಿ? ನನ್ನ ಕಣ್ಣಿಗೀಗ ಸಂತರು ಮಹಾತ್ಮರು ಅವರು ಹೇಗಾದರೆ ಕಾಣಿಸುತ್ತಾರೋ ಬಾಳ. ತಮ್ಮ ಸಂತರು ಮಹಾತ್ಮರು ನಿನಗೆ ಹೇಗಾದರೂ ಕಾಣಿಸುತ್ತಾರೆ ಹೇಳ್ತಾನೆ ಕೇಳ್ತಮ್ಮ. ಮಾತೃ ದೇವೋಭವ ಪಿತೃ ದೇವೋಭವ ಅತಿಥಿ ದೇವೋಭವ ಎಂಬಂತೆ ಜಗತ್ತಿನಲ್ಲಿ ತಂದೆ ತಾಯಿ ಗುರು ಇವರಿಗಿಂತ ದೊಡ್ಡವರು ಯಾರಿಲ್ಲ. ಇವರನ್ನು ಬಿಟ್ಟು ಬೇರೆ ದೇವರಿಲ್ಲ. ಅಂದರೆ ಇವರೆಲ್ಲರನ್ನು ಪೂಜ್ಯ ಭಾವನೆಯಿಂದ
ಶಿವನ ರೂಪ ಎಂದು ತಿಳಿದು ನೋಡು ಬಾಳ. ಶಿವನು ಎಲ್ಲಿ ಇರುತ್ತಾನೆ ಹುಡುಗ? ಶಿವ ನೋಡತಮ್ಮ ಇರಿವಿ 84 ಲಕ್ಷ ಜೀವಿಗಳಲ್ಲೆಲ್ಲ ತುಂಬಿರುತ್ತಾನು ಹುಡುಗ. ಇಂಥ ಜಾಣತನ ನಿಮಗೆ ಯಾರಿಂದ ಬಂತಲ್ಲ? ಇಂಥ ಜಾಣತನ ನಮಗೆ ಬರಬೇಕಾಗಿತ್ತಂದ್ರ ಅದ ಈಶ್ವರನ ಪೂಜೆ ಮಾಡೋಣರಿಂದ ಬಂತಲ್ಲ. ಆ ಈಶ್ವರನ ಪೂಜೆ ಹೇಗೆ ಮಾಡಬೇಕು ತಮ್ಮ? ಈಶ್ವರನ ಪೂಜಾ ಈ ದೇಹವನ್ನು ದೇವರೂಪ ಮಾಡಿ, ಈ ದೇಹನ ದೇವರೂಪ ಮಾಡಿ ಚಿಂತನೆ ಮಾಡುವ ಸುಮ್ಮ. ಯಾವ ಕಾಲದಲ್ಲಿ ಈ ದೇಹವನ್ನು ದೇವರೂಪ ಮಾಡಿ ಆ ಈಶ್ವರನ ಚಿಂತನ ಮಾಡಬೇಕು ಗುಲಾಮ? ತಮ್ಮ ಕಾಲು ಸೀಮೆಗಳಿಲ್ಲದೆ ಮಾಡುವ ಸಲಾಮ. ಕಾಲು ಸೀಮಿಗಳಿಲ್ಲದೆ ಈ ದೇಹವನ್ನು ದೇವರೂಪ ಮಾಡಿ ಆ ಈಶ್ವರನ ಚಿಂತನ ಮಾಡಿದರೆ ಏನು ಆಗುತ್ತದೆ ಗೆಳೆಯ? ಮೊದಲ ನಮ್ಮದು ತೊಡಕಾಗುವ ಸಂಸಾರಪ್ಪ ಇದು. ಈ ತೊಡಕಾಗುವ ಸಂಸಾರದಲ್ಲಿ ಶಂಭುಲಿಂಗಪ್ಪ ಅವರ ಆಶೀರ್ವಾದ ಇತ್ತಂದ್ರ ಈ ತೊಡಕಾಗುವ ಸಂಸಾರ ಪ್ರಳಯವಾಗುತ್ತದೆ ನೋಡು ಜಾಣ. ಸಂಸಾರ ಅಂದ್ರೆ ಸಂಸಾರ ಏನು ಮಾಡುತ್ತದೆ ಬಾಳ? ಜಯ ಜಯ ನಮ್ ಪಾರ್ವತಿ ಶಿವ ಹರ ಹರ ಮಹಾದೇವ್. ಟೈಮ್